ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಫೆಬ್ರವರಿ 2026 1ನೇ ತಾರೀಕಿನಿಂದ ಒಂದು ವಾರ ಭವಿಷ್ಯವನ್ನು ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ಹೇಳಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ನೀವು ಯಾವಾಗಲೂ ಒಂದೇ ತರ ಇಂಟ್ರಡಕ್ಷನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ಜ್ಯೋತಿಷದ ಬಗ್ಗೆ ಬಹಳ ಕನ್ಫ್ಯೂಷನ್ಸ್ ಜನಗಳಿಗಿದೆ. ಏನಾಗುತ್ತೆ ಅಂತಂದ್ರೆ ಮೋಸ ಹೋಗ್ತಾ ಇದ್ದಾರೆ, ದುಡ್ಡು ಕಳ್ಕೊಳ್ತಾ ಇದ್ದಾರೆ, ತಪ್ಪು ತಪ್ಪು ಭವಿಷ್ಯವಾಣಿಗಳನ್ನ ಪಡಿತಿದ್ದಾರೆ. ಹಾಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಜ್ಯೋತಿಷ್ಯ ಟೆಕ್ನಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು. ಕೆಲವ್ರು ಹೇಳ್ತಾರೆ, ಸರ್ ನೀವು ಜ್ಯೋತಿಷ್ರಲ್ವಾ, ಯಾವಾಗ ಸಾಯ್ತಾರ ಅಂತ ಗೊತ್ತಾಗತ್ತಾ, ಲಾಟ್ರಿ ನಂಬರ್ ನಿಮಗೆ ಗೊತ್ತಾಗತ್ತಾ, ಎಲೆಕ್ಷನ್ ಯಾರು ಗೆಲ್ತಾರೆ ಅಂತ ಗೊತ್ತಾಗತ್ತ ಅಂತ ಹೇಳ್ತಿರ್ತಾರೆ. ಜ್ಯೋತಿಷ ಅದನ್ನ ಎಲ್ಲ ಗೊತ್ತಾಗತ್ತೆ ಅನ್ಕೊಂಡಿರ್ತಾರೆ. ಇದು ಹೇಗಿದೆ ಅಂತಂದ್ರೆ, ಡಾಕ್ಟರ್ ಆದವನಿಗೆ ಕಾಯಿಲೆನೆ ಬರಬಾರ್ದು ಅನ್ನೋ ತರ ಇರುತ್ತೆ. ಯಾವುದೇ ವ್ಯಕ್ತಿ ಕರ್ಮದಿಂದ ದೂರ ಹೋಗಕ್ ಸಾಧ್ಯ ಇಲ್ಲ ಒಂದು. ಮತ್ತೆ ಭವಿಷ್ಯವಾಣಿಗಳನ್ನ ಯಾವುದೇ ವ್ಯಕ್ತಿ ಆಗ್ಲಿ, ಜ್ಯೋತಿಷ್ಯಕ್ಕೊಂದು ಲಿಮಿಟೇಷನ್ ಇದೆ. ಲಾಟ್ರಿ ನಂಬರ್ಗಳು, ಯಾಕೆಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರೆ ಕರ್ಮಕ್ಕೆ ಅನುಸಾರವಾಗಿ ನಡೆಯೋ ಘಟನೆಗಳನ್ನ, ಮೇನ್ ಪಾಯಿಂಟ್ಸ್ಗಳನ್ನ, ಜೀವನದಲ್ಲಿ ನಡೆಯೋ ಘಟನೆಗಳನ್ನ, ಮೇನ್ ಇವೆಂಟ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಬಿಟ್ರೆ ಹಲವಾರು ವಿಚಾರಗಳಲ್ಲಿ ನಾಳೆ ಏನ್ ನಡುತ್ತೆ, ಈ ಕ್ಷಣಕ್ಕೆ ಏನ್ ನಡೀತೆ, ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಳಕ್ ಆಗಲ್ಲ ಅಂತಲ್ಲ, ತಿಳ್ಕೊಳಕ್ ಬೇಕಾಗಿರುವಂತಹ ಅದರಲ್ಲಿ ರಿಸರ್ಚ್ಗಳಾಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಯಾವುದೇ ಗೌರ್ಮೆಂಟ್ ಇಂದ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ಇದಕ್ಕೆ ಸಹಾಯ ಇಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಜ್ಯೋತಿಷರುಗಳು, KN ರಾವ್ ಅಂತವರು ಸ್ವಂತ ಖರ್ಚಿನಲ್ಲಿ ರಿಸರ್ಚ್ಗಳನ್ನ ಮಾಡಿ ಕೆಲವು ಪ್ರಿನ್ಸಿಪಲ್ಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಭವಿಷ್ಯ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಜ್ಯೋತಿಷ ಟೆಕ್ನಿಕಲ್ ಆಗಿ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಜೊತೆಯಲ್ಲಿ ಜ್ಯೋತಿಷ ಹತ್ರ ಹೋದಾಗ ನೀವು ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಹೇಳಿ ನಿಮ್ಮ ಲಗ್ನವನ್ನ ತಿದ್ದಬೇಕಾಗತ್ತೆ. ಸುಮ್ಮನೆ ನಿಮ್ಮ ರಾಶಿ ಮೇಲೆ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಮೇಲೆ ಯಾವ ಕಾರಣಕ್ಕೂ ಹೇಳಬಾರ್ದು. ಅದು ಜ್ಯೋತಿಷ ಅಲ್ಲ. ಇದು ಮೊದಲನೇದು. ಎರಡನೇ, ಪರಿಹಾರಗಳನ್ನ ಹೇಳುವಾಗ ಯೂಶುವಲ್ ಆಗಿ ನಾನು ಹೇಳೋ ಹಾಗೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನ ಹೇಳ್ಬೇಕು. ಅದ್ರಲ್ಲಿ ನಿಮಗೆ ಬಡವರಿಗೆ ಶ್ರೀಮಂತರಿಗೆ ಅಂತ ಭೇದ ಭಾವ ಯಾವುದಿಲ್ಲ, ಎಲ್ಲರಿಗೂ ಸಿಂಪಲ್ ಪರಿಹಾರಗಳನ್ನ ಹೇಳಿದ್ದಾರೆ. ಈಗ ಮಂತ್ರ ಜಪಗಳು, ದಾನಗಳು, ಆಮೇಲೆ ಇನ್ನು ಸಿಂಪಲ್ ಆಗಿರುವಂತಹ ಸ್ತೋತ್ರಗಳನ್ನು ಹೇಳೋದ್ರಿಂದ ಕೂಡ ಕರ್ಮದಲ್ಲಿ ಬದಲಾವಣೆ ಆಗುತ್ತೆ ಅಂತ ಋಷಿಗಳೇ ಹೇಳಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಇಡೀ ಜೀವನವನ್ನೇ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲದೆ ಇದ್ರು ಸಹ ಕೆಲವು ಘಟನೆಗಳು ಲೈಫಲ್ಲಿ ನ್ಯೂಟ್ರಲ್ ಆಗ್ಬಹುದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಸಮಸ್ಯೆಗಳ ಬಗ್ಗೆ ಎರೆದಿದೆ ತಕ್ಕ ಮಟ್ಟಿಗೆ. ಇಷ್ಟು ನನ್ನ ವಿಷಯಗಳು. ಮಿಥುನ ರಾಶಿ 2026 ಫೆಬ್ರವರಿ 1ನೇ ತಾರೀಕು ನಂತರ ಈ ವಾರ ಫಲವನ್ನ ನಾವು ನೋಡೋದಾದ್ರೆ, ಇದರಲ್ಲಿ ಮಿಥುನ ರಾಶಿಯವರಿಗೆ ಇರುವಂತಹ ಫಲಗಳು ಏನು ಅಂತ ನೋಡೋದಾದ್ರೆ, ನಾನು ಯೂಶುವಲ್ ಆಗಿ ಮಂತ್ರೇಶ್ವರ ರಚಿತವಾದ ಫಲದೀಪಿಕ ಗ್ರಂಥದಲ್ಲಿ ಇರುವಂತಹ ಪ್ರಿನ್ಸಿಪಲ್ಸ್ ನ ಅಪ್ಲೈ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಅದರಲ್ಲಿರುವಂತಹ ಏನೇನಿದೆ ಈಗಲೂ ಕೂಡ ಅದು ಪ್ರೆಸೆಂಟ್ ಪ್ರಪಂಚಕ್ಕೆ ಅಪ್ಲಿಕೇಬಲ್. ಆ ಬಗೆಯಲ್ಲಿ ನೋಡಿದಾಗ ಶುಭ ಗ್ರಹವಾಗಿರುವಂತಹ ಸಪ್ತಮೇಶನಾದಂತಹ ಗುರುಗ್ರಹ ರಾಶಿಯಲ್ಲಿರುವಂತದ್ದು ವಿವಾಹ ಪ್ರಾಪ್ತಿಗೆ ಬಹಳ ಉತ್ತಮ. ಯಾರ್ಯಾರು ವಿವಾಹಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಹೆಣ್ಣಾಗ್ಲಿ ಗಂಡಾಗ್ಲಿ, ವಿವಾಹದ ಸಾಧ್ಯತೆ ಬಹಳ ಚೆನ್ನಾಗಿದೆ, ಅತಿ ಹೆಚ್ಚಾಗಿದೆ. ಪ್ರಯತ್ನವನ್ನ ಮಾಡಿ, ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ, ಉತ್ತಮವಾಗಿರುವಂತಹ ಸಂಬಂಧ ಬರೋ ಸಾಧ್ಯತೆ, ವಿವಾಹಗಳು ಬಹಳ ಬೇಗ ನಡೆಯೋ ಸಾಧ್ಯತೆ ಇರುತ್ತೆ. ಬಟ್ ರೆಟ್ರೋಗ್ರೇಡ್ ವಕ್ರಿಯಾಗಿರುವಂತಹ ಗುರುಗ್ರಹ ಒಂದೊಂದ್ಸಲ ಬಂದ ಸಂಬಂಧಗಳು ಮಿಸ್ ಆಗೋ ಸಾಧ್ಯತೆ ಇವೆಲ್ಲ ಇರುತ್ತೆ. ಎಗೇನ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ಈ ಒಂದು ಸಂದರ್ಭದಲ್ಲಿ ವಿವಾಹದ ಪ್ರಾಪ್ತಿ ಖಚಿತ. ಹಾಗೇನೆ ಮಿಥುನ ರಾಶಿಯವರಿಗೆ 3ನೇ ಮನೆ ಇರುವಂತಹ ಕೇತು ಗ್ರಹವನ್ನು ನೋಡ್ತಿದ್ರೆ ಅನಾವಶ್ಯಕ ಸಂಚಾರ, ಕಿರಿಕಿರಿಗಳು, ಯಾವುದೋ ಒಂದು ಸಂಚಾರ ಮಾಡ್ತೀರಾ, ಅದರಿಂದ ನಿಮ್ಗೆ ಏನು ಯೂಸ್ ಇರಲ್ಲ. ಯೂಸ್ಲೆಸ್ ಆಗಿರುವಂತಹ ಟ್ರಾವೆಲ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಅವಾಯ್ಡ್ ಮಾಡಿ ಅದನ್ನ. ಎಗೇನ್ ಇಲ್ಲಿ ನಾನು ಹೇಳುವಂತದ್ದು ಏನಂದ್ರೆ, ನವಮ ಭಾವದಲ್ಲಿರುವಂತಹ ರಾಹು ಗ್ರಹ ಬಂದು ಈಗ ನಿಮಗೆ ವಿದೇಶಕ್ಕೆ ನೀವು ಜಾಬಿಗೆ ಟ್ರೈ ಮಾಡ್ತಿದ್ರೆ ಕಷ್ಟ ಆಗುತ್ತೆ. ಬಟ್ ಹೊಸ ಜಾಬಿಗೆ ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಅನುಕೂಲ ಆಗತ್ತೆ, ಸಹಾಯ ಆಗತ್ತೆ. ಆಮೇಲೆ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ರು ಬಹಳ ಉತ್ತಮ. ಹೊಸ ಕೋರ್ಸು, ಎಜುಕೇಶನ್ ಕೋರ್ಸ್ ಮಾಡೋರಿಗೆ ಬಹಳ ಉತ್ತಮವಾಗಿರುತ್ತೆ. ಗೃಹ ನಿರ್ಮಾಣಕ್ಕೆ ಪ್ರಯತ್ನ ಮಾಡ್ತಿದ್ದಂಥವ್ರು ಬಹಳ ಉತ್ತಮ. ಗೃಹ ನಿರ್ಮಾಣ ಮಾಡ್ತಿರ್ತೀರಾ, ಲೋನಿನ ವ್ಯವಸ್ಥೆನೋ ಇನ್ನೊಂದು ಇರುತ್ತೆ, ಸರಿ ಆಗುತ್ತೆ. ಮತ್ತೆ ಹೇಗೆ ಕೆಲವರಿಗೆ ಲೀಗಲ್ ಡಿಸ್ಪ್ಯೂಟ್ಸ್ ನಡೀತಿರುತ್ತೆ ಪ್ರಾಪರ್ಟಿ ರಿಲೇಟೆಡ್ ಆಗಿ, ಅದು ಕೂಡ ಬಗೆಹರಿಯುವಂತಹ ಸೂಚನೆ ಈ ವಾರದಲ್ಲಿ ಮಿಥುನ ರಾಶಿಯವರು ನೋಡ್ತೀರಾ. ಹೇಗೇನು ಇಲ್ಲಿ ಇನ್ನೊಂದೇನಂದ್ರೆ, ದಶಮ ಭಾವದಲ್ಲಿರುವಂತಹ ಶನಿ ಗ್ರಹವನ್ನು ನೋಡಿದ್ರೆ ಕರಿಯರ್ ರಿಲೇಟೆಡ್ ಆಗಿ ನೀವೇನೋ ಡಿಸಿಷನ್ಸ್ ತಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಹೊಸ ಜಾಬ್ಗೆ ಟ್ರೈ ಮಾಡ್ತಿರ್ತೀರಾ, ಹೊಸ ಕಂಪನಿ ಸ್ಟಾರ್ಟ್ ಮಾಡಿರ್ತೀರಾ, ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರ್ತೀರಾ, ಇಲ್ಲಿ ಎಲ್ಲ ವಿಳಂಬವನ್ನ ನೋಡ್ತೀರಾ. ಯಾಕೆಂದ್ರೆ ಶನಿ ಗ್ರಹನೇ ಒಂದು ವಿಳಂಬಕ್ಕೆ ಕಾರಕನಾಗಿರೋದ್ರಿಂದ, ಶನಿ ಗ್ರಹದ ದಶಮಭಾವದ ಒಂದು ಸ್ಥಿತಿ ಯೂಶುವಲ್ ಆಗಿ ಎಲ್ಲದರಲ್ಲೂ ವಿಳಂಬ ಮಾಡುತ್ತೆ ಕರಿಯರ್ ರಿಲೇಟೆಡ್ ಆಗಿ. ಬಟ್ ಶಾಶ್ವತವಾಗಿರುವಂತಹ ಜಾಬ್ ಸಿಗುತ್ತೆ. ಅಂದ್ರೆ ಎಲ್ಲಾದ್ರೂ ಒಂದು ಜಾಬ್ ನಿಮಗೆ ಸಿಗತ್ತೆ ಅನ್ಕೊಂಡ್ರೆ, ಆ ಜಾಬ್ ನಿಮಗೆ ಶಾಶ್ವತವಾಗಿ
ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಯಲ್ಲಿ ನನಗೆ ಅನಿಸ್ತಿರೋದು ಮಿಥುನ ರಾಶಿಯವರಿಗೆ ಉತ್ತಮವಾಗಿರುವಂತದ್ದು ದಶಮ ಭಾವದ ಜೊತೆಯಲ್ಲಿ ಅಷ್ಟಮ ಭಾವ ಬಹಳ ನೆಗೆಟಿವ್ ಆಗಿದೆ. ಇದರಿಂದ ಏನಾಗುತ್ತೆ, ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸು, ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ, ಅನವಶ್ಯಕ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಇರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಚೆನ್ನಾಗೇ ಇರ್ತೀರಾ, ನಾನಾ ಕಾರಣಗಳಿಗೆ ಇದಾಗುತ್ತೆ. ಬಟ್ ಜಾತಕದ ಹೊಂದಾಣಿಕೆ ಮಾಡಿಸ್ಕೊಂಡಿರಲ್ಲ ತುಂಬಾ ಜನ. ಇಲ್ಲಿ ಜಾತಕದ ಹೊಂದಾಣಿಕೆ ಅಂತಂದ್ರೆ ಗಣಕೊಟ್ಟ ಸಾಲವಳಿ ಅಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಪ್ರಾಣಿಗಣ, ಮನುಷ್ಯಗಣ, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಜಾತಕದಲ್ಲಿ ಸೆಪರೇಷನ್ ಚಾನ್ಸಸ್ ಮತ್ತೆ ವ್ಯಕ್ತಿತ್ವ ಯಾವ ತರದಂತ ನೋಡ್ಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಕೋಪ ಇರುತ್ತೆ, ಅಂತವ್ರು ಮದುವೆ ಮಾಡ್ಕೊಂಡ್ರೆ ಅವ್ರ ಜೊತೆ ಪ್ರತಿದಿನ ಜಗಳ ಮಾಡ್ಬೇಕಾಗತ್ತೆ. ಇದನ್ನ ಜಾತಕದಲ್ಲಿ ಐಡೆಂಟಿಫೈ ಮಾಡ್ಬೋದು. ಲವ್ ಮ್ಯಾರೇಜ್ ಅಂದ್ರೂ ಕೂಡ ತುಂಬಾ ಜನ ಏನ್ ಮಾಡ್ತಾರೆ, ನಾನು ಇಷ್ಟಪಟ್ಟಿದ್ದ ಸರ್ ಎಲ್ಲ ನನಗೆ ಗೊತ್ತು ಅಂತಾರೆ, ಬಟ್ ಆ ವ್ಯಕ್ತಿ ಬಗ್ಗೆ ಅವ್ರು ತಿಳ್ಕೊಂಡೇ ಇರಲ್ಲ. ಏನಾಗತ್ತೆ, ಪ್ರೀತಿ ಮಾಡೋ ಸಂದರ್ಭದಲ್ಲಿ ತಮ್ಮ ಒಳ್ಳೆ ಫೇಸ್ಗಳನ್ನ ತೋರಿಸ್ಕೊಂಡಿರ್ತಾರೆ, ನಿಜವಾದ ವ್ಯಕ್ತಿತ್ವ ಹೊರಗಡೆ ಬಂದಿರಲ್ಲ. ಬಟ್ ಜಾತಕದಲ್ಲಿ ನಾವು ಅದನ್ನ ಕಂಡುಹಿಡಿಬಹುದು. ಇದು ಹೈಯೆಸ್ಟ್ ಪಾಸಿಬಿಲಿಟೀಸ್. ನಾವು ಯಾವ ತರ ವ್ಯಕ್ತಿ ಅಂತ ಬಹಳ ಈಸಿಯಾಗಿ ಹೇಳ್ಬೋದು. ಅದಕ್ಕೋಸ್ಕರ ನಾವು ಆ ವ್ಯಕ್ತಿ ಜೊತೆ ಮಾತಾಡೋ ಅಗತ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ನಾವು ಸೈಕಲಾಜಿಕಲ್ ಆಗಿ ಆ ವ್ಯಕ್ತಿನ ಡಿಫೈನ್ ಮಾಡ್ಬೋದು. ಈ ಸಾಧ್ಯತೆ ಇರೋದ್ರಿಂದ ಜ್ಯೋತಿಷ್ಯವನ್ನ ನಾವು ಇದಕ್ಕೆ ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ಹಲವಾರು ವಿಷಯದ ಅನುಕೂಲ ಇದೆ. ಕೇವಲ ಕರಿಯರ್ ಅಲ್ಲಿ ಮಾತ್ರ ನೆಗೆಟಿವ್ ಆಗಿದೆ. ಬಟ್ ಪ್ರಾಪರ್ಟಿ ರಿಲೇಟೆಡ್ ಆಗಿ ಅನುಕೂಲ, ಅನ್ಎಕ್ಸ್ಪೆಕ್ಟೆಡ್ ಹಣ ಬರೋ ಸಾಧ್ಯತೆ, ಪಿತ್ರಾರ್ಜಿತ ಸ್ವತ್ತು ಸಿಗೋ ಸಾಧ್ಯತೆ, ಎಲ್ಲ ಅನುಕೂಲಗಳು ಇವರಿಗೆ ಇದೆ. ಜ್ಯೋತಿಷ್ಯದಲ್ಲಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ನಾನು ಯಾವಾಗಲೂ ಇಂಟ್ರಡಕ್ಷನ್ ಹೇಳ್ತಾ ಇರ್ತೀನಿ, ಜ್ಯೋತಿಷ್ ಹತ್ರ ಹೋಗ್ಬೇಕಾದ್ರೆ ಸರಿಯಾಗಿ ತಿಳ್ಕೊಂಡು ಹೋಗಿ ಅವ್ರ ಬಗ್ಗೆ ಏನು ಓದಿದ್ದಾರೆ ಏನು ಅಂತೇಳಿ. ಸೊ ಇಲ್ಲಿ ಮುಖ್ಯವಾಗಿ ಜಾತಕವನ್ನ ತುಂಬಾ ತರದಲ್ಲಿ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ರಾಶಿ ಚಾರ್ಟ್ ಬೇರೆ, ನವಾಂಶ ಬೇರೆ, ಉದ್ಯೋಗ ನೋಡ್ಬೇಕಾದ್ರೆ ದಶಾಂಶ ನೋಡ್ಬೇಕು. ಇದ್ರ ಜೊತೆಯಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಹಸ್ತರೇಖೆಗಳು ಅದಕ್ಕೆ ಮ್ಯಾಚ್ ಮಾಡ್ತೀನಿ. ನನ್ನ ಪ್ರಿಡಿಕ್ಷನ್ ಕ್ಲಿಯರ್ ಆಗಿರ್ಲಿ ಅಂದಿಲ್ಲ. ಹಸ್ತರೇಖೆಗಳಲ್ಲಿ ಟೈಮ್ ಪೀರಿಯಡ್, ಜಾತಕದಲ್ಲಿ ಟೈಮ್ ಪೀರಿಯಡ್, ಪ್ರಶ್ನೆ ಶಾಸ್ತ್ರ ನೋಡಿ, ಈ ಮೂರನ್ನು ನಾವು ಕಂಬೈನ್ ಮಾಡಿದಾಗ ಈ ಘಟನೆ ನಡೆಯುತ್ತೆ ಅನ್ನೋದಕ್ಕೆ ನಮಗೆ 90% ನಮಗೆ ಇಂಡಿಕೇಶನ್ ಸಿಗುತ್ತೆ. ಆ ಬಗೆಯಲ್ಲಿ ಸೈಂಟಿಫಿಕ್ ಆಗಿ ಮ್ಯಾಚ್ ಮಾಡ್ಬೇಕು. ಇದನ್ನ ಕೆಲವರು ಜಾತಕನ 10 ನಿಮಿಷದಲ್ಲೇ ಇಡೀ ಮನೆಯವರೆಲ್ಲ ಹೇಳ್ತಿರ್ತಾರೆ. ಅದನ್ನ ಯಾವ ಕಾರಣಕ್ಕೂ ನಂಬಬೇಡಿ. ಜಾತಕ ನೋಡೋಕೆ ಟೈಮ್ ಹಿಡಿಯುತ್ತೆ. ಅದು ಟೈಮ್ಗೆ ಆ ತಾಳ್ಮೆ ಕೇಳೋರ್ಗೂ ಇರಬೇಕು. ಜ್ಯೋತಿಷಿಗೆ ನೀವು ಟೈಮ್ ಕೊಡ್ಬೇಕು. ನನಗೆ ಹೇಳ್ತಿರ್ತಾರೆ, ಸರ್ ನೀವು ಇಷ್ಟೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀರಾ, ನಿಮಗೆ ತುಂಬಾ ದುಡ್ಡು ಸಿಗಲಿ ಅಂತ ನೀವು ಮಾಡ್ತಿದ್ದೀರಾ ಅಂತಾರೆ. ನಾನು ಒಂದ್ ದಿನಕ್ಕೆ 10 ಜನಕ್ಕೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಭಾರತದಲ್ಲಿರೋ ಜನಸಂಖ್ಯೆ ಎಷ್ಟು, ನಾನು ಎಲ್ರಿಗೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಇದೇನಂದ್ರೆ ನಾವು ಲಿಮಿಟೆಡ್ ಜನಗಳಿಗೆ ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡ್ಬೋದು. ಹಾಗಾಗಿ ಇದು ಬಿಸ್ನೆಸ್ ಪರ್ಪಸ್ಸಿಗಲ್ಲ, ಒಂದು ಒಳ್ಳೆಯ ವಿಷಯಗಳು ತಿಳಿಸೋಣ ಅಂತೇಳಿ ಅಷ್ಟೇ. ಇದಕ್ಕೋಸ್ಕರ ನೀವು ಭೈರವಿ ಅಷ್ಟೊಂದು ಸಂಪರ್ಕ ಮಾಡಿದ್ರೆ ನಿಮಗೆ ಜಾತಕವನ್ನು ಈ ಬಗೆಯಲ್ಲಿ ನೋಡಿ ನಾನು ಮಾತಾಡ್ತೀನಿ. ನಮಸ್ಕಾರ.